महाराज की जय मंगलम जय नमः। यद्वास वासते विश्वं यस्तु केन नानमोदते नमस्तस्मै गुणातीत विभावाय परात्मने संगीत सागरं चैव साहित्य भूषणं ततः लिंगपूजा सदा आनंदं वंदे पंचाक्षर गुरुवरं पुट्टराजेंद्र प्रभुवरं भो विराट पुरस्वाम्यं चरचक्रेश्वर प्रभो परात्पर गुरुवंदे गुरुकुमारेश्वर कृपानिधे। 12ನೇಯ ಶತಮಾನದ ಬಸವಾದಿ ಶಿವಶರಣರನ್ನ ಆದಿ ರೇಣುಕಾಚಾರ್ಯರನ್ನ ದೊಡ್ಡ ದೊಡ್ಡ ಮಹಾತ್ಮರನ್ನ ಸಂತರನ್ನ ಶರಣರನ್ನ ಹಾಗೆ ಈ ದೇಶವನ್ನು ಕಾಯುವಂತಹ ಸೈನಿಕನನ್ನ ಹಾಗೆ ಈ ದೇಶಕ್ಕೆ ಅನ್ನ ಹಾಕುವಂತಹ ರೈತನನ್ನ ಮತ್ತೊಬ್ಬರ ಹೊಟ್ಟೆಯ ಮೇಲೆ ಹೊಡೆಯದೆ ಹಾಗೆ ದುಡಿದು ತಿನ್ನುವಂತಹ ಈ ನಾಡಿನ ಎಲ್ಲ ಕಾಯಕ ಯೋಗಿಗಳಿಗೆ ಈ ಪುಟ್ಟ ಕಲಾವಿದನ ನಮಸ್ಕಾರಗಳು. ಎಡೆಯೂರಿನ ಒಡೆಯ ತೋಟದ ಸಿದ್ಧಲಿಂಗೇಶ್ವರರ ಶ್ರೀಪಾದವನ್ನ ಎನ್ನ ಶಿರದ ಮೇಲೆ ಹೊತ್ತಿಕೊಂಡು ಸಮಾಜವೆಂದು ಸಮಾಜಕ್ಕೋಸ್ಕರನೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂತಹ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರ ಕರ್ತೃಗದ್ದೆಗೂ ಕೂಡ ಹಣೆಮಣೆದು ಅರಮನೆಯಲ್ಲಿರ್ತಕ್ಕಂತಹ ಸಂಗೀತವನ್ನು ಗುರುಮನೆಗೆ ತಂದು ಕೊಟ್ಟಂತಹ ಪಂಡಿತ ಪಂಚಾಕ್ಷರ ಅಜ್ಜನವರ ಕರ್ತೃಗದ್ದೆಗೂ ಕೂಡ ಹಣೆಮಣೆದು ಎನ್ನ ವಿದ್ಯೆಯ ಗುರುಗಳಾದಂತಹ ಗದುಗನ್ನ ಗದ್ದುಗೆಯನ್ನಾಗಿ ಮಾಡಿ ಗದುಗನ್ನ ಕೈಲಾಸವನ್ನಾಗಿ ಮಾಡಿದಂತಹ ಪಂಡಿತ ಪುಟ್ಟರಾಜ ಅಜ್ಜನವರ ಕರ್ತೃಗದ್ದೆಗೂ ಕೂಡ ಹಣೆಮಣೆದು ಹಾಗೆ ನಮಗೂ ನಿಮಗೆಲ್ಲರಿಗೂ ಕೂಡ ಕಷ್ಟ ಅಂತ ಬಂದಾಗ ಕೈ ಹಿಡಿದು ದಾರಿ ತೋರಿಸುವಂತಹ ಈ ಊರಿನ ಅಧಿದೇವತೆಯಾಗಿರ್ತಕ್ಕಂತಹ ಕಾಳಮ್ಮ ತಾಯಿಯ ಶ್ರೀಪಾದವನ್ನ ಎನ್ನ ಶಿರದ ಮೇಲೆ ಹೊತ್ತಿಕೊಂಡು ಹಾಗೆ ಈ ಪುರಾಣದ ಕಥನಾಯಕನಾಗಿರ್ತಕ್ಕಂತಹ ಅಪ್ಪ ಬರಗಾಲದ ಬಂಟ ಕಲಬುರಗಿಯ ಶರಣಬಸವೇಶ್ವರ ಈ ಮಹಾಗ್ರಂಥವನ್ನು ಎನ್ನ ಶಿರದ ಮೇಲೆ ಹೊತ್ತಿಕೊಂಡು ಹಾಗೆ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮಗೂ ನಿಮಗೆಲ್ಲರಿಗೂ ಕೂಡ ಮನಮುಟ್ಟುವ ಹಾಗೆ ಆ ಸಂಗೀತವನ್ನು ಉಣಬಡಿಸುವಂತಹ ಎನ್ನ ಆತ್ಮೀಯ ಗುರುಬಂಧುಗಳಾಗಿರ್ತಕ್ಕಂತಹ ಶರೀಫಣ್ಣ ಎಲ್ಗಾರ್ ಇವರಿಗೂ ಕೂಡ ಶರಣೆಂದು ಹಾಗೆ ಅವರಿಗೆ ತಬಲಾ ಸಾಥನ್ನ ಮಾಡುವಂತಹ ತಬಲಾ ಚತುರರಾಗಿರ್ತಕ್ಕಂತಹ ಎನ್ನ ಆತ್ಮೀಯ ಗುರುಬಂಧುಗಳಾಗಿರ್ತಕ್ಕಂತಹ ಗಜಾನಂದ ಹೂಗಾರ್ ಇವರಿಗೂ ಕೂಡ ಶರಣೆಂದು ಅವರಿವರೆನ್ನದೇ ಎಲ್ಲರೂ ಕೂಡ ನಮ್ಮವರೇ ಎನ್ನುವ ಭಾವನೆಯಿಂದ ಈ ಪುರಾಣವನ್ನು ಆಲಿಸಲಿಕ್ಕೆ ಆಗಮಿಸಿರ್ತಕ್ಕಂತಹ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮ ಅಂತರಾತ್ಮದಲ್ಲಿ ಅಡಗಿರುವ ಚಿಜ್ಯೋತಿಗೂ ಕೂಡ ಶರಣಾರ್ಥಿಗಳು. ಹುಡುಗರು ಸ್ವಲ್ಪ ಬಾಯ ಮಾಡ್ಕೊಡಿ. ಇವತ್ತು ಒಂದೇ ದಿನ ಆಯ್ತು ನಂದು. ನಾಳೆ ಹೇಳಂದ್ರು ನಾನಿರೋದಿಲ್ಲ, ಮತ್ತು ಅವ್ವಾರು ಬರ್ತಾರ. ಇವತ್ತು ಒಂದು ದಿನ ಆಯ್ತು. ಹುಡುಗರು ಅಂದ್ರೆ ಭಾಳ ಮಜಾ ಇರ್ತಾರೆ. ಈ ಸಾಲಿ ಹುಡುಗರು ಹೆಂಗಂದ್ರೆ ಇನ್ಸ್ಪೆಕ್ಷನ್ಗೆ ಅಂತೇಳಿ ಸಾಲಿ ಮಾಸ್ತರ ಈ ಸಾಲಿ ಹೆಂಗೈತೆ ಅಂತೇಳಿ ಇನ್ಸ್ಪೆಕ್ಷನ್ಗೆ ಬಂದಿದ್ದಂತ. ಇನ್ಸ್ಪೆಕ್ಷನ್ಗೆ ಬಂದಾಗ ಸಾಲಿ ಹುಡುಗರನ್ನ ಟೆಸ್ಟ್ ಮಾಡಕ್ಕಂತೇಳಿ ಇನ್ಸ್ಪೆಕ್ಷನ್ಗೆ ಬಂದಂತಹ ಮಾಸ್ತರ ಒಂದು ಹುಡುಗನ ಎಬ್ಬಿಸಿ ನಿಂದಿರಿಸಿ ಪ್ರಶ್ನೆ ಕೇಳಿದಂತ. 3 ಎಳೆ ಎಷ್ಟು ಅಂತ ಕೇಳಿದಂತ. 3 ಎಳೆ ಎಷ್ಟು ಅಂದಾಗ ನಿಮ್ಮ ಗತೆ ಚಲೋ ಹುಡುಗಿದ್ದಿದ್ದಿಲ್ಲ ಅವ. 6 ಅನ್ಲಿಲ್ಲವ. ಅವ 60 ಅಂದ. 60 ಅನ್ನತ್ತಿಗೆ ಸಾಲಿ ಇನ್ಸ್ಪೆಕ್ಷನ್ಗೆ ಬಂದಂಥ ಮಾಸ್ತರ್ಗೆ ತೆಲಿನ ತಿರುಗ್ತಂತ. ಅವಾಗ ಮಾಸ್ತರನ್ನು ಕರೆದಂತ, ಸಾಲಿ ಹುಡುಗ್ರಿಗೆ ಕಲಿಸುವಂಥ ಮಾಸ್ತರನ್ನ ಕರೆದು ಹೇಳಿದಂತ, ಮಾಸ್ತರ ನಿನಗೆ ಗೋರ್ಮೆಂಟ್ ಪಗಾರ ಕೊಡ್ತದ, ಈ ಸಾಲಿಗೆ ಬಂದು 10 ವರ್ಷ ಆತು, ನೀನು ಏನು ಕಲಿಸಿ 3 ಎಳೆ 60 ಅಂತ ಇದನ್ನ ಕಲಿಸಿನ ಅಂದಾಗ ಆ ಸಾಲಿ ಮಾಸ್ತರ್ ಹೇಳಿದಂತ ಇನ್ಸ್ಪೆಕ್ಷನ್ಗೆ ಬಂದಂತ, ಸರಿ
ನಾನು ಹೊಸ್ದಾಗಿ ಶಾಲೆಗೆ ಬಂದಾಗ 3 ಎಳ್ಳೆ ಕೇಳಿದ್ರೆ 6,000 ಅಂತಿದ್ರಿ ಇವ್ರನ್ನ ತಿದ್ದುಕೊಂತ ಈಗ 60ಕ್ಕೆ ತಂದೇನ್ರಿ ಅಂತೇಳಿ ನಂತವ. ಹಂಗೆ ಎಷ್ಟು ಮಜಾ ಇರ್ತಾರೆ ಹುಡುಗರು. ಇಲ್ಲಿರುವಂಥ ಹುಡ್ರು ಹಂಗಿಲ್ಲ, ಎಲ್ಲ ಚಲೋ ಹುಡ್ರದಿರಿ. ಚಲೋ ಕೇಳ್ರಿ, ಸಮಾಧಾನವಾಗಿ ಕುತ್ಕೊಂಡು ಕೇಳಿದ್ರೆ ನನಗೂ ಚಲೋ ನಿಮಗೂ ಚಲೋ. ಯಾಕಂದ್ರೆ ಇವತ್ತು ಒಂದೇ ದಿನ ನನ್ನ ಟೈಮ್. ಜಯ ಮಂಗಲಂ ಜಯ ನಮ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಒಳವಾಗಿ ಹುಟ್ಟಿ ನರಕದಲ್ಲಿ ಬಿದ್ದು ಒದ್ದಾಡುವುದಕ್ಕಿಂತ ಪುಣ್ಯವನ್ನೇ ಮಾಡಿ ಗಿಡಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ್ವರನ ಪಾದಕ್ಕೆ ಸಲ್ಲಬಾರದೆ ಹೀನ ಮಾನವ ಅಂತೇಳಿ ಪಂಡಿತ ಪುಟ್ಟರಾಜ ಅಜ್ಜನವರು ಬಹಳಷ್ಟು ಸುಂದರವಾಗಿ ವಚನವನ್ನು ಬರ್ಕೊಂಡು ಬರ್ತಾರೆ. ಪಾಪದ ಫಲ ಯಾವುದಂದ್ರೆ ದುಃಖ ಅಂತ. ಪಾಪದ ಫಲ ಯಾವತ್ತಿದ್ರೂ ಅದು ದುಃಖ ಅಂತ. ನಾವು ಹಾದ ಜಲಮದೊಳಗೆ ಏನು ಪಾಪ ಮಾಡಿ ಬಂದೇವಲ್ಲ ಅದನ್ನು ಈ ಜಲಮದಾಗ ಉಣ್ಣಾಕ ಬಂದೇವಂತ ಅರ್ಥ. ಹಾದ ಜಲಮದೊಳಗೆ ನಾವು ಏನಾದರೂ ಪುಣ್ಯ ಮಾಡಿ ಬಂದಿದ್ವಿ ಅಂದ್ರೆ ಈ ಜಲಮದೊಳಗೆ ಪುಣ್ಯ ಉಣ್ಣಾಕ ಬಂದಂಗಂತ. ಹಂಗೆ ನಾವು ಏನಾದರೂ ಆಗಲಿ ಈ ಜಲಮದಾಗಾದರೂ ಚಲೋವನ್ನು ಮಾಡಿ ಮುಂದಿನ ಜಲಮದಾಗಾದರೂ ಕೂಡ ಗಿಡ ಮರವಾಗಿ ಹುಟ್ಟಿದ್ವಿ ಅಂದ್ರೆ ಆ ಗುರುಕುಮಾರ ಪಂಚಾಕ್ಷರನ ಪಾದಕ್ಕೆ ಸಲ್ಲಬಹುದು. ಹಾಗಾಗಿ ಪಾಪದ ಫಲ ಯಾವತ್ತಿದ್ರೂ ದುಃಖ ಅಂತ. ಹಿಂಗೆ ಸಿದ್ಧಾರೂಢ ಅಪ್ಪುಗಳು ಒಂದು ಪ್ರವಚನದೊಳಗೆ ಪ್ರವಚನ ಮಾಡಾಕತ್ತಾರಂತ. ಏನಂತ ಪ್ರವಚನ ಮಾಡಾಕತ್ತಾರಂದ್ರೆ, ಯಾರು ಏನು ಮಾಡ್ತಾರಲ್ಲ ಅದನ್ನು ಅವರ ಉಣ್ಬೇಕು. ಯಾರು ಏನು ಮಾಡ್ತಾರಲ್ಲ ಅದನ್ನು ಅವರ ಉಣ್ಬೇಕು. ಪಾಪ ಮಾಡಿದ್ರು ಅವರ ಉಣ್ಬೇಕು, ಪುಣ್ಯ ಮಾಡಿದ್ರು ಅವರ ಉಣ್ಬೇಕು. ಯಾರು ಏನು ಮಾಡ್ತಾರಲ್ಲ ಅದನ್ನು ಅವರ ಉಣ್ಬೇಕು ಅಂದಾಗ ಯಾವನೋ ಒಬ್ಬ ದೂರ ನಿಂತ್ಕೊಂಡು ತಪ್ಪಾಗಿ ಕೇಳಿಸ್ಕೊಂಡು ಸಿದ್ಧಾರೂಢರ ಮುಂದೆ ಬಂದಂದು, ಗುರುಗಳ ನೀವು ಒಂದು ಮಾತು ಹೇಳಿದ್ರಿ. ಏನು ಹೇಳಿದ್ರಿ ಅಂದ್ರೆ, ಯಾರು ಏನು ಮಾಡ್ತಾರಲ್ಲ ಅದನ್ನು ಅವರ ಉಣ್ಬೇಕು ಅಂತ ಹೇಳಿದ್ರಿ. ಹೌದಪ್ಪ, ಈ ಮಾತು ಸತ್ಯ ಐತಿ. ಮತ್ತು ನಿನಗೆ ಹೆಂಗೆ ಕೇಳಿಸ್ತು? ಇಲ್ಲ, ನನಗೂ ಅದ ಕೇಳೈತ್ರಿ. ನೀವೇನು ಹೇಳಿದ್ರಿ, ಯಾರು ಏನು ಮಾಡ್ತಾರಲ್ಲ ಅದನ್ನು ಅವರ ಉಣ್ಣೋದು, ಇದಕ್ಕೆ ಕರೆಕ್ಟ್ ಅನ್ರಿ ಅಂತ. ಹೌದೌದು, ಇದು ಕರೆಕ್ಟಪ್ಪ. ಯಾರು ಏನು ಮಾಡ್ತಾರಲ್ಲ ಅದನ್ನು ಅವರ ಉಣ್ಬೇಕಂದಾಗ ಆ ಮನುಷ್ಯ ಸಿದ್ಧಾರೂಢ ಅಪ್ಪುಗಳಿಗೆ ಕೇಳಿದಂತ, ಏನಿಲ್ರಿ ಗುರುಗಳ, ನಂದೊಂದು ಪ್ರಶ್ನೆ ಐತಿ. ಏನಂದ್ರೆ, ನನ್ನ ಮನ್ಯಾಗ 18 ವರ್ಷದ ನನ್ನ ಮಗಳದಾಳ. ಆಕಿ ನನಗ ಹುಟ್ಟ್ಯಾಳ. 18 ವರ್ಷದ ಮಗಳದಾಳ, ಆಕಿ ನನಗ ಹುಟ್ಟ್ಯಾಳ. ಆಕಿನ ನನಗೆ ಉಣ್ಣಾಕ ಬರ್ತತನ್ರಿ ಅಂತೇಳಿ ಬಂದಿರ್ತಕ್ಕಂತಹ ಮನುಷ್ಯ ಪ್ರಶ್ನೆ ಮಾಡಿದಾಗ ಸಿದ್ಧಾರೂಢ ಅಪ್ಪುಗಳು ಬಹಳಷ್ಟು ಚಂದ ಉತ್ತರ ಕೊಡ್ತಾರೆ. ಯಪ್ಪ, ಈಗ ನೀ ಎಲ್ಲಿಗೆ ಬಂದಿ ಅಂತ ಕೇಳಿದ್ರು. ಇಲ್ರಿ, ನಾ ಪ್ರವಚನ ಕೇಳಕ್ಕೆ ಬಂದೀನಿ. ಪ್ರವಚನ ಕೇಳಿ ಎಲ್ಲಿಗೆ ಹೋಗಿ? ನಾ ಮನೆಗೆ ಹೋಗ್ತೇನೆ ರೀ. ಮನೆಗೆ ಹೋಗಿ ಏನು ಮಾಡ್ತೀನಿ? ಮನೆಗೆ ಹೋಗಿ ಊಟ ಮಾಡ್ತೇನೆ. ಮನೆಗೆ ಹೋಗಿ ಊಟ ಮಾಡ್ತೀಯಲ್ಲ? ಹ್ಞೂ ರೀ, ನಾನಾ ಊಟ ಊಟ ಮಾಡಿ ಏನು ಮಾಡ್ತೀವಿ? ಮಲ್ಕೊತೇನೆ ರೀ. ಮಲ್ಕೊಂಡು ಬೆಳಗ್ಗೆ ಹೇಳ್ತೇನೆ ರೀ. ಎದ್ದು ಎಲ್ಲಿಗೆ ಹೋಗಿ? ಎದ್ದು ಹೊರಗೆ ಹೋಗ್ತೇನೆ ರೀ. ಹೊರಗೆ ನೀನು ಹೋಗ್ಯಲ್ಲ. ಸಾಯಂಕಾಲ ಪುರಾಣಕ್ಕೂ ನೀನು ಬಂದು ಪುರಾಣ ಮುಗಿಸ್ಕೊಂಡು ಮನೆಗೆ ಹೋಗಿ ಊಟನೂ ನೀನು ಮಾಡಿ ಮತ್ತು ಬೆಳಗ್ಗೆ ಎದ್ದು ನೀನು ಹೋಗಿ ನೀ ಇಟ್ಟು ಬಂದಿದ್ದು ನಿನಗೆ ತಿನ್ನಾಕ ಬಂದ್ರೆ ನಿನಗೆ ಹುಟ್ಟಿರ್ತಕ್ಕಂಥ ಮಗಳು ನಿನಗೆ ತಿನ್ನಾಕ ಬರ್ತಾಳ ಅಂತೇಳಿ ಸಿದ್ಧಾರೂಢ ಅಪ್ಪುಗಳು ಹೇಳ್ತಾರಂತ. ಬೆಳಗ್ಗೆನೂ ಅವನ, ರಾತ್ರಿನೂ ಅವನ ಉಂಡಾನ, ಬೆಳಗ್ಗೆನೂ ಅವನ ಉಂಡಾನ, ಬೆಳಗ್ಗೆ ಅವನ ಇಟ್ಟು ಬಂದಾನ. ನೀನು ಇಟ್ಟು ಬಂದಿರ್ತಕ್ಕಂಥದ್ದನ್ನು ನಿನಗೆ ತಿನ್ನಾಕ ಬಂದ್ರೆ ನಿನ್ನ ಮಗಳು ನಿನಗೆ ಉಣ್ಣಾಕ ಬರ್ತಾಳ ಅಂತೇಳಿ ಸಿದ್ಧಾರೂಢ ಅಪ್ಪುಗಳು ಬಹಳಷ್ಟು ಚಂದ ಉತ್ತರ ಕೊಡ್ತಾರಂತ. ಹಂಗೆ ಯಾರು ಏನು ಮಾಡ್ತಾರಲ್ಲ ಅದನ್ನು ಅವರ ಉಣ್ಬೇಕು. ಇದು ಆ ರೀತಿಯಲ್ಲ. ಪಾದ ಜಲಮದೊಳಗೆ ನಾವು ಏನು ಪಾಪ ಪುಣ್ಯ ಮಾಡಿ ಬಂದೇವಲ್ಲ ಅದನ್ನು ಈ ಜಲಮದೊಳಗೆ ಉಣ್ಣಾಕ ಬಂದೇವಿ ಅಂತ ಅರ್ಥ. ಹಂಗೆ ಇಲ್ಲಿ ಆದಯ್ಯ ಮತ್ತು ಮಡಿಯಮ್ಮ ತಾಯಿಯವರಿಬ್ಬರು ಕೂಡ ಗಂಡ ಹೆಂಡತಿಯಾಗಿ ಅನ್ಯೋನ್ಯ ಜೀವನವನ್ನು ಮಾಡ್ತಾಯಿದ್ರು. ಹೆಂಗೆ ಜೀವನ ಮಾಡ್ತಾಯಿದ್ರು ಅಂದ್ರೆ, ಗಂಡನ ಮನಸ್ಸನ್ನು ಹೆಂಡತಿ ಅರ್ಥ ಮಾಡ್ಕೊಂಡಿದ್ಲು, ಹೆಂಡತಿಯ ಮನಸ್ಸನ್ನು ಗಂಡ ಅರ್ಥ ಮಾಡಿಕೊಂಡು ಬಂದಿರುವಂತಹ ಗುರುಲಿಂಗ ಜಂಗಮರಿಗೆ ಯಾರಿಗೂ ಕೂಡ ಇಲ್ಲ ಅಂತಿದ್ದಿಲ್ಲ. ಅವರು ಏನ ಕೇಳಿದ್ರು ಕೂಡ ಅವರ ಕೈಯಲ್ಲಿದ್ದಷ್ಟಾದರೂ ಸಹಾಯವನ್ನು ಮಾಡ್ತಿದ್ರು. ಹೀಗೆ ಮಾಡ್ಕೊತಿರುವಂತಹ ಸಂದರ್ಭದೊಳಗೆ ಅವರಿಗೆ ಒಂದು ಚಿಂತೆ ಕಾಡ್ತಾ ಇತ್ತು. ಏನು ಚಿಂತೆ ಕಾಡ್ತಾ ಇತ್ತಂದ್ರೆ, ಮದುವೆಯಾಗಿ ಸುಮಾರು ವರ್ಷ ಆದರೂ ಕೂಡ ಮಕ್ಕಳಾಗಿಲ್ಲ ಅನ್ನುವಂತಹ ಚಿಂತೆ ಕಾಡ್ತಾ ಇತ್ತು. ಮಡಿಯಮ್ಮ ತಾಯಿಗೆ ಮಕ್ಕಳಾಗಿಲ್ಲ ಅನ್ನುವಂತಹ ಚಿಂತೆಯಿಂದ ಹಾಸಿಗೆಯನ್ನು ಹಿಡಿದು ಬಿಟ್ರು. ನನಗೆ ಮಕ್ಕಳಾಗಿಲ್ಲ ಅನ್ನುವಂತಹ ಚಿಂತೆಯೊಳಗೆ
ಚಿಂತೆ ಅನ್ನುವಂಥದ್ದು ಭಾಳ ಡೇಂಜರ್ ಇದೆ. ಯಾರಿಗೆ ಚಿಂತೆ ಇಲ್ರಿ, ಎಲ್ಲರಿಗೂ ಚಿಂತೆ ಐತಿ. ಇಲ್ಲಿ ಬಂದು ನೀವು ಕುತ್ಕೊಂಡ್ರಿ ಅಂದ್ರೆ ನಿಮಗೂ ಒಂದು ಚಿಂತೆ ಕಾಡ್ದ. ನಾನು ಇಲ್ಲಿ ಬಂದು ಪ್ರವಚನ ಹೇಳಕತ್ತೇನಂದ್ರೆ ನನಗೂ ಒಂದು ಚಿಂತೆ ಇರೋದ. ಚಿಂತೆ ಅನ್ನುವಂಥದ್ದು ಯಾರಿಗೂ ಕೂಡ ಬಿಟ್ಟಿಲ್ಲ. ಹಂಗೆ ಯಾವನೋ ಒಬ್ಬ ಹೊಸ್ದಾಗಿ ಮದುವೆ ಆಗಿ ಬಂದಂತ. ಹೊಸ್ದಾಗಿ ಮದುವೆ ಆಗಿ ಬಂದಾಗ ಇವ ಒಳ್ಳೆ ಮನ್ಮತ ಇದ್ದಂಗಿದ್ದ. ಹುಡುಗಿ ನೋಡಿದ್ರೆ ಸ್ವಲ್ಪ ಸಾದಗಪ್ಪ ಹೆಣ್ಮಗಳಿದ್ಲು. ಕರ್ಕೊಂಡು ಊರೊಳಗೆ ಹೊಂಟ. ಅವಾಗ ಅವನ ಗೆಳೆಯರು ಬಂದು ಹೇಳಿದರು, ಅಲ್ಲೋ ನೀ ನೋಡಿದ್ರೆ ಒಳ್ಳೆ ಮನ್ಮತ ಇದ್ದಂಗದೆ, ಆದ್ರೆ ಇಂಥ ಹುಡುಗಿನ ನೀನು ಮದುವೆ ಆದಿಲ್ಲ, ನಿನಗೆ ಹೆಂಗೆ ಅನ್ನಿಸ್ತದೆ ಅಂದಾಗ ಎಲ್ಲರೂ ಒಂದೊಂದು ರೀತಿಯಿಂದ ಕಾಡಕತ್ರವು. ಹೌದಲ್ಲ, ನನ್ನ ಹೆಂಡ್ತಿ ಹಿಂಗದಾಳ ಅಂದಿದ್ದಕ್ಕೆ ಎಲ್ಲರೂ ನನಗೆ ಮಾತಾಡಕತ್ತಾರಲ್ಲ. ಅವಾಗ ಸಂಬಂಧಿಕರು ಬಂದಂದ್ರಂತ, ಅಲ್ಲೋ ನೀ ನೋಡಿದ್ರೆ ಒಳ್ಳೆ ಮನ್ಮತ ಇದ್ದಂಗದೆ, ನಿನ್ನ ಹೆಂಡತಿ ನೋಡಿದ್ರೆ ಹಿಂಗೆ ಯಾವುದಾದ್ರೂ ಒಂದು ಫಂಕ್ಷನಿಗೆ ಕರ್ಕೊಂಡು ಹೋದೆ ಅಂದ್ರೆ ಮತ್ತೆ ನಿನಗೆ ಹೆಂಗೆ ಆಗಕ್ಕಿಲ್ಲ ಅಂದಾಗ ಅವಂಗೆ ಚಿಂತೆ ಪ್ರಾರಂಭ ಆತಂತ. ಹೌದಪ್ಪ, ನನ್ನ ಹೆಂಡತಿನ ಕರ್ಕೊಂಡು ನಾನು ಹೆಂಗೆ ಹೊರಗೆ ಅಡ್ಡಾಡಲಿ ಅಂತೇಳಿ ಒಬ್ಬ ಗುರುಗಳ ಹತ್ರ ಒಂದಂತ. ಗುರುಗಳ ಮತ್ತು ಹಿಂಗಿಂಗೆ ನನ್ನ ಹೆಂಡತಿ ಸಾದಗಪ್ಪದಾಳ, ನಾನು ನೋಡಿದ್ರು ಒಳ್ಳೆ ಮನ್ಮತ ಇದ್ದಂಗೆ ಅದೇನಿ, ಈಕಿನ ಕರ್ಕೊಂಡು ನಾನು ಹೆಂಗೆ ಮದುವೆಗೆ ಹೋಗಲಿ, ಹೆಂಗೆ ಈಕಿನ ಕರ್ಕೊಂಡು ಹೊರಗೆ ಹೋಗಲಿ ಅಂದಾಗ ಅವಾಗ ಗುರುಗಳು ಅಂತಾರಂತ, ಅಲ್ಲಪ್ಪ ಈಗ ನಿನ್ನ ಪ್ರಶ್ನೆ ಏನು ಅಂದಾಗ, ಇಲ್ರಿ ನನ್ನ ಹೆಂಡತಿ ವಿಶ್ವಸುಂದರಿ ಆಗಬೇಕು, ಅದಕ್ಕೇನಾದ್ರೂ ಒಂದು ಉಪಾಯ ಇದ್ರು ಕೊಡ್ರಿ ಅಂದಾಗ ಗುರುಗಳು ಹೇಳ್ತಾರಂತ, ಆಯ್ತಪ್ಪ ನಿನ್ನ ಹೆಂಡತಿ ವಿಶ್ವಸುಂದರಿ ಆಗಬೇಕಿಲ್ಲ, ಆಯ್ತು ಈ 3 ಹಳ್ಳ ಕೊಟ್ರಂತ ಗುರುಗಳು. 3 ಹಳ್ಳ ತೊಗೊಂಡು ಹೋಗಿ ನಿನ್ನ ಮನಸ್ಸಿನ್ಯಾಗ ನೀನು ಏನು ಅನ್ಕೊಂಡು ನಿನ್ನ ಹೆಂಡತಿ ಮುಂದೆ ಹಳ್ಳ ಹೋಗಿತ್ತಲ್ಲ, ನಿನ್ನ ಹೆಂಡತಿ ಹಂಗಾಕಾಳ ಹೋಗು ಅಂತ ಹೇಳಿದ್ರಂತ. ಆಯ್ತು ಅಂತೇಳಿ ಆ 3 ಹಳ್ಳ ತೊಗೊಂಬಂದು ತನ್ನ ಹೆಂಡತಿ ಮುಂದೆ ನಿಂತ್ಕೊಂಡು 1 ಹಳ್ಳ ತೊಗೊಂಡು ಆಕೆ ಹೆಂಡತಿ ಮೇಲಿಂದ ಬೀಸಿ ಹೋಗಂದ, ನನ್ನ ಹೆಂಡತಿ ವಿಶ್ವಸುಂದರಿ ಆಗ್ಬೇಕಂತೇಳಿ. ವಿಶ್ವಸುಂದರಿ ಆಗ್ಬೇಕಂತೇಳಿ ಒಗದ ತಕ್ಷಣನ ಆಕೆ ವಿಶ್ವಸುಂದರಿ ಆಗಿಬಿಟ್ಲು. ವಿಶ್ವಸುಂದರಿ ಆದಾಗ ಇವು ಭಾಳಷ್ಟು ಆನಂದ ಆಗಿಬಿಡ್ತು. ಅವಾಗ ಈಕಿನ ಕರ್ಕೊಂಡು ಹೊರಗೆಲ್ಲ ಅಡ್ಡಾಡಕ್ಕೆ ಪ್ರಾರಂಭ ಮಾಡಿದ. ಅವಾಗ ಅದ ಗೆಳೆಯರ ಬಂದಂದ್ರು, ಅಲ್ಲೋ ನಿನ್ನ ಹೆಂಡತಿ ಎಲ್ಲಿ ಹೋದ್ಲು, ಎಂಥ ಚಂದ ಹೆಂಡತಿನ ಮತ್ತೊಂದು ಮಾಡ್ಕೊಂಡು ಬಂದಿಯಲ್ಲ, ಭಾರಿ ಅದಾಳ ಬಿಡಪ್ಪ ನಿನ್ನ ಹೆಂಡತಿ, ಭಾರಿ ಚುಂದ್ಲೋ ಅದಾಳ ಅಂತೇಳಿ ಇದನ್ನೆಲ್ಲ ಊರಾನ ಜನ ಎಲ್ಲ ಮಾತಾಡಕತ್ರು. ಹೌದು, ಅವನೇಂತ ವಿಶ್ವಸುಂದರಿ ಅದಾಳಂತೆ ಎಲ್ಲರೂ ಮಾತಾಡ್ಕೊಂಡಾಗ ಈ ಸುದ್ದಿ ಗೊತ್ತಾತಂದ್ರೆ ಆ ಪ್ರಾಂತ್ಯವನ್ನು ಆಳುವಂಥ ರಾಜ ಗೊತ್ತಾತಂತ. ರಾಜಾಗ ಗೊತ್ತಾದಾಗ ಎಲ್ಲ ಪ್ರಧಾನಿ ಮಂತ್ರಿಗಳು ಹೋಗಿ ಆ ರಾಜಾಗ ಹೇಳಿದ್ರಂತ, ಇಲ್ಲ ನಮ್ಮ ಊರಿಗೆ ಒಬ್ಬಕ್ಕೆ ವಿಶ್ವಸುಂದರಿ ಬಂದಾಳ, ಆಕಿನಷ್ಟು ಒಳ್ಳೆ ರೂಪವಂತ ಉಳ್ಳಂಥವ್ರು ಯಾರೂ ಇಲ್ಲಿ ಈ ಭೂಮಿ ಮೇಲೆ ಅಂದಾಗ ಆ ರಾಜ ಸೀದಾ ಆಕೆ ಹತ್ರ ಬಂದಂತ. ಸೀದಾ ಆಕೆ ಹತ್ರ ಬಂದು ಆಕಿನ ಸೌಂದರ್ಯಕ್ಕೆ ಅವನು ಮರಳಾಗಿ ಏನು ಮಾಡಿದಂದ್ರೆ ಅವನ ಹೆಂಡತಿ ಹೊತ್ಕೊಂಡ ಹೊಂಟನಂತವ. ಅವನ ಹೆಂಡತಿ ಹೊತ್ಕೊಂಡ ಹೊಂಟಾಗ ಇವ್ ಚಿಂತೆ ಹತ್ತು, ನನ್ನ ಹೆಂಡತಿ ನೀರು ರಾಜ ಹೊತ್ಕೊಂಡು ಹೊಂಟ, ಇನ್ನೇನು ಮಾಡಲಿ ಅಂದಾಗ ಅವನ ಹೆಂಡತಿ ಕರ್ಕೊಂಡು ಅರ್ಧ ದಾರಿಗೆ ಹೋಗಿದ್ದ. ಅವಾಗ ಇನ್ನೂ 2 ಹಳ್ಳ ಇದ್ವು ಅವನ ಹತ್ರ. ಇನ್ನೂ 2 ಹಳ್ಳ ಇದ್ದಾಗ 1 ಹಳ್ಳ ತೊಗೊಂಡು ನನ್ನ ಹೆಂಡತಿ ಕರಡಿ ಆಗಲಿ ಅಂತೇಳಿ ಹೋಗದಂತ ಅಂದಾಳು. ನನ್ನ ಹೆಂಡತಿ ಕರಡಿ ಆಗಲಿ ಅಂತ ಒಗತ್ಗೆ ಆಕೆ ಕರಡಿ ಆದ್ಲಂತ. ಅವಾಗ ಅದನ್ನೇನು ಕರಡಿ ಹೊತ್ಕೊಂಡು ಹೋಗ್ತಾನ ಮಹಾರಾಜ. ಅಲ್ಲೇ ಇಳಿಸಿ ಹೋದ್ನಂತ. ಅಲ್ಲೇ ಇಳಿಸಿ ಹೋದಾಗ ಮತ್ತೆ ಅವನ ಹೆಂಡತಿ ಕರ್ಕೊಂಡು ಬಂದು ಅವಾಗ ಹೆಂಡತಿಗೆ ಅಂದಂತ, ನೀನು ವಿಶ್ವಸುಂದರಿಯಾಗಿ ಇರೋದು ಬೇಡ, ನೀನು ಕರಡಿ ಆಗಿರೋದು ಬೇಡ, ನೀನು ಚಲೋ ಮತ್ತು ನನ್ನ ಹೆಂಡತಿ ಹೆಂಗಿದ್ದೆಲ್ಲ ಹಂಗಾಗಂತೇಳಿ ಮತ್ತೊಂದು ಹಳ್ಳ ಹೋಗೋದಂತ. ಅವಾಗಕ್ಕೆ ಮತ್ತೆ ಅವನ ಹೆಂಡತಿ ಆದಂಗೆ ಆದಂತ. ಎಲ್ಲರಿಗೂ ಕೂಡ ಎಲ್ಲ ರೀತಿಯೊಳಗೆ ಒಂದೊಂದು ಚಿಂತೆ ಕಾಡುವಂಥದ್ದು. ಹಂಗೆ ಇಲ್ಲಿ ಆದಯ್ಯ ಮಡಿಯಮ್ಮನವರಿಗೂ ಕೂಡ ಒಂದು ಚಿಂತೆ ಕಾಡ್ತಾ ಇತ್ತು. ಏನು ಕಾಡ್ತಾ ಇತ್ತಂದ್ರೆ ಮಕ್ಕಳಿಲ್ಲ ಅನ್ನುವಂಥದ್ದು ಒಂದೇ ಒಂದು ಚಿಂತೆ. ಅದೇ ಚಿಂತೆಯಿಂದ ದಿನನಿತ್ಯವಾಗಿಯೂ ಕೂಡ ಎದ್ದು ಅದೇ ಊರೊಳಗಿರುವಂತಹ ಬಸವಣ್ಣನ ಗುಡಿಗೆ ಹೋಗಿ ದಿನಾ ಭಕ್ತಿಯಿಂದ ಪೂಜೆಯನ್ನು ಮಾಡಿ, ಯಪ್ಪ ಬಸವಣ್ಣ ನನ್ನ ಕೂಗು ನಿನಗೆ ಇನ್ನೂ ಕೇಳವಲ್ಲನು, ಎಷ್ಟು ದಿನ ನಾನು ಈ ಬಂಜತನವನ್ನು ಕಾಪಾಡಲಿ, ನನಗೆ ಸಾಕಾಗೈತೆ ಅಂತೇಳಿ ದಿನನಿತ್ಯವಾಗಿ ಹೋಗಿ ಪೂಜೆ ಮಾಡ್ತಾಯಿದ್ಲು. ದಿನನಿತ್ಯವಾಗಿ ಹೋಗಿ ಪೂಜೆ ಮಾಡ್ಕೊತ ಇದ್ಲು. ದಿನನಿತ್ಯವಾಗಿ ಆ ಬಸವಣ್ಣನ ಗುಡಿಗೆ ಭಕ್ತಿಯಿಂದ ಪೂಜೆ ಮಾಡ್ತಿದ್ಲು. ಭಕ್ತಿ ಒಳಗೆ 2 ಪ್ರಕಾರಗಳದಾವೆ. ಭಕ್ತಿ ಒಳಗೆ 2 ಪ್ರಕಾರಗಳದಾವೆ. ಒಂದು ಅನ್ಯ ಭಕ್ತಿ, ಇನ್ನು ಅನ್ಯೋನ್ಯ ಭಕ್ತಿ. ಅನ್ಯೋನ್ಯ ಭಕ್ತಿ ಹೆಂಗಂದ್ರೆ ಆ ಭಗವಂತ ನಮಗೇನಾದ್ರೂ ಕೇಳಿದ್ದು ಕೊಟ್ಟ ಅಂದ್ರೆ ಆ ಭಗವಂತನ ಮರ್ತು ಬಿಡೋದು. ಕೇಳಿದ ತಕ್ಷಣ ನಾವು ಏನಾದರೂ ನಮಗೆ ಚಲೋದು ನಾವು ಏನು ಕೇಳ್ತೇವೆ ಅದನ್ನು ಕೊಟ್ಟನಂದ್ರೆ ಆ ಭಗವಂತನ ಕೈ ಬಿಟ್ಟು ಬಿಡೋದು. ಅವ ಏನಾದರೂ ಕೇಳಿದ್ದು ಕೊಡಲಿಲ್ಲ ಅಂದ್ರೆ ಅವನಿಗೆ ಕೆಟ್ಟವಂತ ತಿಳ್ಕೊಳೋದು. ಹಂಗಲ್ಲ ಭಕ್ತಿ ಅಂದ್ರೆ. ಭಕ್ತಿ ಅಂದ್ರೆ ನಾವು ಎಷ್ಟೇ ಶ್ರಮ ಪಟ್ಟರೂ ಕೂಡ ಆ ಭಗವಂತ ಯಾವತ್ತಾದರೂ ನಮಗೆ ಒಂದಾನೊಂದು ರೀತಿ ಒಳಗೆ ಒಳ್ಳೇದು ಮಾಡ್ತಾನ ಅಂತ ತಿಳ್ಕೊಂಡು ಅವನ ಮೇಲೆ ಭಕ್ತಿ ಅಂತಕ್ಕಂಥದ್ದು ಇಟ್ಕೋಬೇಕಂತ. ಹಂಗೆ ಒಬ್ಬ ಏನು ಮಾಡಿದ ಅಂದ್ರೆ
ಅವಂಗು 9 ಜನ ಮಕ್ಕಳಿದ್ರು, ಹೆಣ್ಮಕ್ಳು. ಒಬ್ಬವಾಗ 9 ಜನ ಮಕ್ಕಳಿದ್ರು. ಅವಾಗ ಅವ ವಿಚಾರ ಮಾಡಕತ್ತ, ನೋಡಿದ್ರು ವಕೀಲ ಅದಾನ, 9 ಜನ ನನಗೆ ಹೆಣ್ಮಕ್ಳದಾವು, ಇವು 9 ಜನನ ನಾನು ಖರ್ಚು ಮಾಡಬೇಕಲ್ಲ, ಹೆಂಗೆ ಖರ್ಚು ಮಾಡ್ಬೇಕಂತ ಅವಂಗೊಂದು ಚಿಂತೆ. ಇದು ಭಕ್ತಿ ಅಲ್ಲ. ಭಕ್ತಿ ಅಂದ್ರೆ ಹೆಂಗೆ ಇರ್ಬೇಕಂದ್ರೆ ದೇವ್ರ ಹತ್ರ ಹೋಗಿ ಒಬ್ಬ ಬೇಡ್ಕೊಂಡಂತ, ಏನಂತ ಬೇಡ್ಕೊಂಡಂತ, ಶಣಪ್ಪ ಇವತ್ತು ನಾನು ಹೊಲದಾಗ ನಾ ಜ್ವಾಳ ಬೆಳೆದೇನಿ, ನೀನೇನಾದರೂ 50 ಚೀಲ ಜ್ವಾಳ ಬರಂಗೆ ಮಾಡಿದಿ ಅಂದ್ರೆ ನಿನಗೆ 5 ಚೀಲ ಜ್ವಾಳ ನಾನು ಕೊಡ್ತೇನೆ ಅಂತೇಳಿ ಶರಣಪ್ಪನ ಗುಡಿ ಮುಂದೆ ಹೋಗಿ ಬೇಡ್ಕೊಂಡನು. ಆಯ್ತಂತ ತಿಳ್ಕೊಂಡು ಆ ವರ್ಷ ಬೆಳೆ ಬೆಳೆದ 45 ಚೀಲ ಜ್ವಾಳ ಅದು. ಶರಣಪ್ಪ ಸತಿಗೆ ಪರೀಕ್ಷೆ ಮಾಡ್ಬೇಕು ಇವನು ಹೆಂಗಾರ ಮಾಡಿ ಅಂತ ತಿಳ್ಕೊಂಡು 45 ಚೀಲ ಜ್ವಾಳ ಬೆಳೆದಾಗ ಅವಾಗ ಇವ ಅಂದಂತ, ಶರಣಪ್ಪ ಭಾಳ ಬೆರಿಕೆ, ತನಗೂ ಕೊಡೋ ಸಾಲನ ಮುರ್ಕೊಂಡ ನನಗೆ 45 ಚೀಲ ಕೊಟ್ಟಾನ ನೋಡು ಅಂತೇಳಿ ಅಂದಂತ. ಇದು ಭಕ್ತಿ ಅಲ್ಲ, ಇದು ಭಕ್ತಿ ಅಲ್ಲ, ಅನ್ಯೋನ್ಯ ಭಕ್ತಿ ಅಂತ ಕರೀತಾರೆ. ಭಕ್ತಿ ಅಂದರೆ ಹೆಂಗಿರ್ಬೇಕಂದ್ರೆ ಆ ಭಗವಂತ ನಮಗೆ ಎಷ್ಟೇ ಕಷ್ಟ ಕೊಟ್ಟರು ಕೂಡ ನಾವು ಕಾಯ್ಬೇಕಂತ ತಿಳ್ಕೊಂಡು, ಇಲ್ಲಿ ಮಡಿಯಮ್ಮ ತಾಯಿ ಹಂಗೆ ಮಾಡಲಿಲ್ಲ. ಏನಾದರೂ ಕಷ್ಟ ಆದರೂ ಚಿಂತೆ ಇಲ್ಲ, ಯಪ್ಪ ನನಗೊಂದು ಮಗುವನ್ನು ಕೊಟ್ಟು ನೀನು ಕಾಪಾಡಂತ ತಿಳ್ಕೊಂಡು ಬಂಜತನದಿಂದ ಕಾಡ್ತಾ ಇದ್ಲು. ಆಕಿಗೆ ಬಂಜತನ ಅನ್ನುವಂಥದ್ದು ದಿನನಿತ್ಯವಾಗಿ ಕೊರಗಿನಿಂದ ಕೊರಗ್ತಾ ಇದ್ಲು. ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ ಟೊಂಗಿ ಗಿಳಿ ಕುಂತ, ಟೊಂಗಿಗೆ ಗಿಳಿ ಕುಂತ ಹೇಳ್ಯಾವ, ಬಂಜೆಯ ಬದುಕೆಲ್ಲ ಹೆರವರಿಗೆ. ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ, ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ, ಟೊಂಗಿಗೆ ಗಿಳಿ ಕುಂತ, ಟೊಂಗಿಗೆ ಗಿಳಿ ಕುಂತ ಹೇಳ್ಯಾವ, ಬಂಜೆಯ ಬದುಕೆಲ್ಲ ಹೆರವರಿಗೆ, ಬಂಜೆಯ ಬದುಕೆಲ್ಲ ಹೆರವರಿಗೆ. ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ, ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ. ಬಂಜೆಯ ಮನೆಯೊಳಗ ಬಂಗಾರದೊಳಕಲ್ಲು, ಬಂಜೆಯ ಮನೆಯೊಳಗ ಬಂಗಾರದೊಳಕಲ್ಲು, ಬಂದು ಕೊಟ್ಟಾಕ ಸೊಸೆಯಿಲ್ಲ, ಬಂದು ಕೊಟ್ಟಾಕ ಸೊಸೆಯಿಲ್ಲ, ಬಂದು ಕೊಟ್ಟಾಕ ಸೊಸೆಯಿಲ್ಲ. ಮಹಾನವಮಿಗೆ ಬನ್ನಿ ಮುಡಿಯಾಕ ಮಗನಿಲ್ಲ, ಬನ್ನಿ ಮುಡಿಯಾಕ ಮಗನಿಲ್ಲ. ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ, ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ. ಮಣ್ಣಾಗಿರುವುದಕ್ಕಿಂತ ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದು ಲೇಸು, ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದು ಲೇಸು. ಮಣ್ಣಿನ ಮ್ಯಾಲೆ ಮರವಾಗಿ, ಮಣ್ಣಿನ ಮ್ಯಾಲೆ ಮರವಾಗಿ, ಮಣ್ಣಿನ ಮ್ಯಾಲೆ ಮರವಾಗಿ ಬೆಳೆದರ ಬಂದ ಜನಕ್ಕೆಲ್ಲ ನೆರಳಾಗುವೆ, ಬಂದ ಜನಕ್ಕೆಲ್ಲ ನೆರಳಾಗುವೆ. ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ, ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ.
ಕೊಡು ಶಿವನೇ ಬಂಧನ ಪಡಲಾರೆ, ಕಂದಾನ ಕೊಡು ಶಿವನೇ ಬಂಧನ ಪಡಲಾರೆ, ಬಂಜಂಬ ಶಬ್ದ ಹೊರಲಾರೆ, ಬಂಜಂಬ ಶಬ್ದ ಹೊರಲಾರೆ, ಬಂಜಂಬ ಶಬ್ದ ಹೊರಲಾರೆ, ಭೂಮಿ ಮ್ಯಾಲೆ ಹಂಗೀನ ಬಾನ ಉಣಲಾರೆ, ಹಂಗೀನ ಬಾನ ಉಣಲಾರೆ, ಬಾಲಕರಿಲ್ಲದ ಬಾಲಿದಾತರ ಜನ್ಮ, ಬಾಲಕರಿಲ್ಲದ ಬಾಲಿದಾತರ ಜನ್ಮ, ಬಾಡಿಗೆ ಎತ್ತು ದುಡಿದಾಂಗ, ಬಾಡಿಗೆ ಎತ್ತು ದುಡಿದಾಂಗ, ಬಾಳೆಲೆಯ ಹಾಸುಂಡು ಬೀಸಿ ಒಗೆದಾಂಗ, ಬಾಲಕರಿಲ್ಲದ ಬಾಲಿದಾತರ ಜನ್ಮ. ಸಂಜೀಲೆ ಹುಟ್ಟಲಿ ಮುಂಜಾನೆ ಸಾಯಲಿ, ಸಂಜೀಲೆ ಹುಟ್ಟಲಿ ಮುಂಜಾನೆ ಸಾಯಲಿ, ಬಂಜಂಬ ಶಬ್ದ ಹೊರಲಾರೆ, ಬಂಜಂಬ ಶಬ್ದ ಹೊರಲಾರೆ, ಶಿವನೇ 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 ಸಂಜೀಲೆ ಹುಟ್ಟಲಿ ಮುಂಜಾನೆ ಸಾಯಲಿ, ಬಂಜಂಬ ಶಬ್ದ ಹೊರಲಾರೆ, ಬಂಜಂಬ ಶಬ್ದ ಹೊರಲಾರೆ, ಭೂಮಿ ಮ್ಯಾಲೆ ಹಂಗೀನ ಬಾನ ಉಣಲಾರೆ, ಬಾಲಕರಿಲ್ಲದ ಬಾಲಿದಾತರ ಜನ್ಮ, ಬಾಲಕರಿಲ್ಲದ ಬಾಲಿದಾತರ ಜನ್ಮ, ಬಾಡಿಗೆ ಎತ್ತು ದುಡಿದಾಂಗ, ಬಾಡಿಗೆ ಎತ್ತು ದುಡಿದಾಂಗ, ಬಾಳೆಲೆಯ ಹಾಸುಂಡು ಬೀಸಿ ಒಗೆದಾಂಗ, ಹಾಸುಂಡು ಬೀಸಿ ಒಗೆದಾಂಗ, ಬಾಲಕರಿಲ್ಲದ ಬಾಲಿದಾತರ ಜನ್ಮ, ಬಾಲಿದಾತರ ಜನ್ಮ, ಬಾಲಿದಾತರ ಜನ್ಮ. ಬಂಜಿತನ ಅನ್ನುವಂಥದ್ದು ಮುಂಜಾನೆ ಹುಟ್ಟಲಿ ಸಾಯಂಕಾಲನ ಸಾಯಲಿ, ಒಟ್ಟ ಈ ತಾಯ್ತನ ಅನ್ನುವಂಥದ್ದು ಕೊಡು ಶಿವನೇ ಅಂತೇಳಿ ಆ ತಾಯಿ ಮಡಿಯಮ್ಮ ತಾಯಿ ಬಹಳ ಭಕ್ತಿಯಿಂದ ಬೇಡ್ಕೊತಾ ಇದ್ಲು. ತಮ್ಮ ಯಪ್ಪ ಶಿವನೇ, ನಾನು ಎಷ್ಟು ದಿನ ಬಂದು ನಿನಗೆ ಭಕ್ತಿಯಿಂದ ಕೈ ಮುಗಿದು ಹೊಂಟೇನಿ, ಆದ್ರೆ ನನ್ನ ಕೂಗು ನಿನಗೆ ಒಂದು ದಿನಾನು ಕೇಳವಲ್ದನ. ನಾನು ಎಷ್ಟು ದಿನ ಅಂತ ಬರಲಿ, ನನಗೆ ಮುಂಜಾನೆ ಹುಟ್ಲಿ ಸಾಯಂಕಾಲನ ಸಾಯ್ಲಿ, ಯಾರ್ದರ ಮನೆಗೆ ಹೋದರೂ ಕೂಡ ನನಗೆ ಆರತಿಯನ್ನು ಮಾಡಬೇಡ ಅಂತ ಹೇಳ್ತಾರ ಅಂತ ತಿಳ್ಕೊಂಡು ಆ ಮಡಿಯಮ್ಮ ತಾಯಿ ದಿನನಿತ್ಯವಾಗಿ ಕಣ್ಣೀರನ್ನು ಇಡ್ತಾಳಂತ. ದಿನನಿತ್ಯವಾಗಿ ಕಣ್ಣೀರನ್ನು ಇಡುವಂತಹ ಸಂದರ್ಭದೊಳಗೆ ಆ ತಾಯಿ ಮಡಿಯಮ್ಮ ತಾಯಿ ಊಟಕ್ಕಂತ ಕುಂತ್ಲು ಅಂದ್ರೆ ಆ ಊಟದ ತಾಟಿನ ತುಂಬೆಲ್ಲ ಕಣ್ಣೀರ ತುಂಬಿ ಬಿಡ್ತಾ ಇತ್ತಂತ. ಆ ತಾಟಿನ ತುಂಬ ಕಣ್ಣೀರ ತುಂಬಿ ಬಿಡ್ತಾ ಇತ್ತಂತ. ಆ ತಾಯಿ ಮಡಿಯಮ್ಮ ತಾಯಿ ಮಲ್ಕೊಂಡ್ರು ಅಂದ್ರೆ ಹಾಸಿಗೆಗಳೆಲ್ಲ ಕೂಡ ತೋದು ಹೋಗಿ ಬಿಡ್ತಾ ಇತ್ತಂತ. ಅಷ್ಟು ಕೊರಗ್ತಾ ಇದ್ಲಂತ. ಈಗ ಕೊರಗ್ತಾ ಇರುವಂತಹ ಸಂದರ್ಭದೊಳಗೆ ಒಂದು ದಿನ ಮಡಿಯಮ್ಮ ತಾಯಿ ಕಂಬಕ್ಕೆ ಕೂತ್ಕೊಂಡು ಯೋಚನೆಯನ್ನ ಮಾಡ್ಕೊಂತ ಇರುವಂತಹ ಸಂದರ್ಭದೊಳಗೆ ಆದಯ್ಯನವರು ಹೊರಗೆ ಹೋಗಿ ಕಾಯಕವನ್ನ ಮುಗಿಸಿಕೊಂಡು ಮನೆಗೆ ಬಂದಂತಹ ಸಂದರ್ಭದೊಳಗೆ ತನ್ನ ಹೆಂಡತಿ ಆಗಿರ್ತಕ್ಕಂತಹ ತನ್ನ ಮಡದಿಯನ್ನ ನೋಡಿ ಅಂತಾರಂತ ಮಡಿಯಮ್ಮಗ, ಯಾಕೆ ಅಳಾಕತ್ತಿ ನೀನು, ಇಷ್ಟ ಕಣ್ಣೀರನ್ನ ಯಾಕೆ ಸುರ್ಸಾಕತ್ತಿ ನೀನು, ನಿನಗೆ ಆಗೋದಾದ್ರೆ ಏನಾಗೈತಿ ಅಂದಾಗ ಮಡಿಯಮ್ಮ ತಾಯಿ ಮತ್ತಷ್ಟು ದುಃಖದಿಂದ ಹೇಳ್ತಾಳಂತ, ಯಪ್ಪ
ಏನಿಲ್ಲ ಮಕ್ಕಳಿಲ್ಲ ಅಂದ್ರ ಈ ಜಲಮಕ್ಕ ಮುಕ್ತಿ ಇಲ್ಲ ಅಂತ ಹೇಳ್ತಾರ. ಅದಕ್ಕ ನನ್ನ ಗರ್ಭದೊಳಗ ಒಂದಾದರೂ ಕೂಸು ಹುಟ್ಟಿಲ್ಲ, ನನಗ ಮುಕ್ತಿ ಅಂತಕ್ಕಂಥದ್ದು ಇಲ್ಲ ಅಂತ ತಿಳ್ಕೊಂಡು ಮಡಿಯಮ್ಮ ತಾಯಿ ಆದಯ್ಯನವರು ಮುಂದೆ ಹೇಳಿದಾಗ ಆದಯ್ಯನವರು ಅಂತಾರಂತ, ಹುಚ್ಚಿ ಯಾಕೆ ಚಿಂತೆ ಮಾಡ್ತಿ? ಮಕ್ಕಳಿಲ್ಲ ಅಂದ್ರ ಅವ್ರಿಗೆ ಮೋಕ್ಷ ಇಲ್ಲ ಅಂತ ಹೇಳಿಲ್ಲ. ಮಕ್ಕಳಂಗ ಯಾರಿಗೆ ಮನಸ್ಸಿಲ್ಲಲ್ಲ ಅವರಿಗೆ ಮೋಕ್ಷ ಇಲ್ಲ ಅಂತ ಹೇಳ್ಯಾರ. ಈ ಅರಳ ಗುಂಡಿಗೆಯೊಳಗಿರುವಂತಹ ಮಕ್ಕಳೆಲ್ಲ ನಮ್ಮ ಮಕ್ಕಳು ಅನ್ಕೊಳ್ಳೋಣ. ನೀನು ನನಗ ಮಗಳಾಗಿರೋ, ನಾನು ನಿನಗ ಮಗ ಆಗಿರ್ತೇನೆ. ಕೊಡ ಶಿವ ಬಡವನಲ್ಲ, ಯಾವತ್ತಾದರೂ ಒಂದು ದಿನ ನಮ್ಮ ಕೂಗ ಅವಂಗ ಕೇಳ್ತದ. ಹುಚ್ಚಿ ನೀ ಏನು ವಿಚಾರ ಮಾಡಕ್ ಹೋಗ್ಬೇಡ ಅಂದ್ರೂ ಕೂಡ ಆ ಮಡಿಯಮ್ಮ ತಾಯಿಗೆ ಆ ಹೆತ್ತ ಕರಳು ಅನ್ನುವಂಥದ್ದು ಹಂಗ. ನನಗೆ ಮಕ್ಕಳಿಲ್ಲ ಅನ್ನುವಂತಹ ಕೊರಗು ಎಲ್ಲ ದೇವರಿಗೆ ಹೋಗಿ ಹರಕೆಯನ್ನ ಹೊತ್ತುಕೊಂಡು ಬಂದು ತಾಯ್ತಾವನ್ನ ಕಟ್ಟಿಕೊಂಡ್ರು ಕೂಡ ರಟ್ಟಿ ಸವಿತ ವಿನಃ ಆ ಮಡಿಯಮ್ಮ ತಾಯಿಗೆ ಮಕ್ಕಳಾಗ್ಲಿಲ್ಲ. ಅದಕ್ಕ ಆದಯ್ಯನವರು ಹೇಳ್ತಾರ, ಭಾವನೆ ಸುದ್ದಿತ್ತಂದ್ರ ಭಾಗ್ಯಕ್ಕೇನು ಕೊರತೆ ಇಲ್ಲ. ಕೊಡುವ ಶಿವ ಬಡವನಲ್ಲ, ಯಾವತ್ತಾದ್ರೂ ಒಂದು ದಿನ ಕೊಟ್ಟೇ ಕೊಡ್ತಾನ. ನಮ್ಮ ಇಬ್ಬರ ಭಾವನೆ ಸುದ್ದಿರಬೇಕು. ಭಾವನೆ ಸುದ್ದಿತ್ತಂದ್ರೆ ಭಾಗ್ಯಕ್ಕೇನು ಕೊರತೆ ಇಲ್ಲ ಅಂತ. ಆ ಶಿವ ನಾವು ಕೊಟ್ಟಾಗ ಅದನ್ನ ಚಲೋ ರೀತಿಯೊಳಗೆ ನಾವು ಉಪಯೋಗಿಸ್ಬೇಕು. ನಾವು ಅದನ್ನು ಚಲೋ ರೀತಿಯಾಗಿ ಉಪಯೋಗಿಸ್ಲಿಲ್ಲ ಅಂದ್ರೆ ಹೆಂಗಾಕತ್ತೆ ಅಂದ್ರೆ, ಇಲ್ಲೇ ನವಲಗುಂದದ ನಾಗಲಿಂಗಪ್ಪಜ ದಿನನಿತ್ಯವಾಗಿ ಏನು ಮಾಡ್ತಾ ಇದ್ದಂದ್ರೆ, ಅವಾಗ ಹಸುವಾತಂದ್ರೆ ಕೆರೆಯ ದಂಡೆ ಮೇಲೆ ಹೋಗಿ ಬೇವಿನ ರಸವನ್ನ ಹರಿದು ಅದನ್ನ ರಸ ಮಾಡಿ ಕುಡಿತಾ ಇದ್ದಂತ. ಹಿಂಗ ದಿನನಿತ್ಯ ಮಾಡ್ಕೊಂತ ಇರುವಂತಹ ಸಂದರ್ಭದೊಳಗ ನಾಗಲಿಂಗಪ್ಪಜ್ಜನ ಶಿಷ್ಯ ಬಂದು ಹೇಳ್ತಾನಂತ, ಯಪ್ಪ ಯಾರದರ ಮನೆಗೆ ಹೋಗಿ ಒಂದು ತುತ್ತು ಪ್ರಸಾದ ಕೇಳಿದ್ರೆ ನಿನಗೆ ಯಾರು ಕೊಡಂಗಿಲ್ಲನ ಅಂದಾಗ ಅವಾಗ ಅವ ಅಂತಾನಂತ ನಾಗಲಿಂಗಪ್ಪಜ್ಜ, ಬೇಡಪ್ಪ ಅವ್ರಿಗೆ ತ್ರಾಸ ಮಾಡೋದು ಬೇಡ, ಆದ್ರೂ ನೀ ಹೇಳಿ ಅಂದ ಬಳಕ ಒಬ್ಬರ ಮನೆಗೆ ಹೋಗ್ತೀನಿ ಅಂತೇಳಿ ಆ ನವಲಗುಂದದ ಊರ ಹೊರಗಿರ್ತಕ್ಕಂಥ ಈರಬಸಮ್ಮ ಅನ್ನುವಂಥವಳ ಮನೆಗೆ ಹೋಗ್ತಾಳಂತ. ಮನೆಗೆ ಹೋಗಿ, ಯವ್ವ ನಿನ್ನ ಮನೆಯೊಳಗ ಬಹಳಷ್ಟು ಹೊಟ್ಟೆ ಹಸ್ತೈತಿ, ಸ್ವಲ್ಪ ಏನಾದರೂ ಪ್ರಸಾದಕ್ಕೆ ಕೊಡು ಅಂತ ಹೇಳಿದಾಗ ಅವಾಗ ಆ ತಾಯಿ ಅಂತಾಳಂತ, ಯಪ್ಪ ನನ್ನ ಗಂಡ ಸತ್ತು 4-5 ವರ್ಷ ಆತು. ನನ್ನ ಬಂಧು ಬಳಗ ಬಿಟ್ಟು ನನ್ನನ್ನು ಎಲ್ಲರೂ ತೊಗಲ್ದು ಹೋಗಿಬಿಟ್ಟಾರ, ನನ್ನನ್ನು ಎಲ್ಲರೂ ಬಿಟ್ಟು ಹೋಗಿಬಿಟ್ಟಾರ. ದಿನನಿತ್ಯವಾಗಿ ನಾನು ಹೋಗಿ ಯಾರದರ ಹೊಲದಾಗ ಕೆಲಸ ಮಾಡಿ, ಯಾರದರ ಮನ್ಯಾಗ ಕೆಲಸ ಮಾಡಿದ್ರೆ ನನಗೆ ಒಂದು ತುತ್ತು ಪ್ರಸಾದ ಸಿಗಾಕತ್ತೈತಪ್ಪ. ಆದ್ರೆ ನನಗೀಗ 4 ದಿನ ಆತು ಚಳಿ ಜ್ವರ ಬಂದು ನಾನಾ ಹಾಸಿಗೆ ಹಿಡಿದು ಮಲ್ಕೊಂಡೇನಿಯಪ್ಪ, ನಾನ ಏನು ತಿಂದಿಲ್ಲ. ನೀನು ಅದರಾಗ ಬಂದು ಪರೀಕ್ಷೆ ಮಾಡಕತ್ತೀಯಲ್ಲೋ ನನ್ನ ತಂದೆ ಅಂದಾಗ ಅವಾಗ ಹೇಳ್ತಾರಂತ ನಾಗಲಿಂಗಪ್ಪಜ್ಜ, ಯವ್ವ ಮನಿ ಅಂದ ಬಳಕೆ ಏನಾದರೂ ಸ್ವಲ್ಪ ಏನಾದ್ರೂ ಇದ್ರ ಸ್ವಲ್ಪ ಕೊಡು, ಅದನ್ನ ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದಾಗ ಅವಾಗ ತಾಯಿ ಅಂತಾಳಂತ, ಯಪ್ಪ ಎಂಥ ಪರೀಕ್ಷೆ ಕಾಲ ಯಪ್ಪ, ಕಾಳಿಕಾದೇವಿಯ ವರಪುತ್ರ ನೀನು ನನ್ನ ಮನೆಗೆ ಬಂದು ಎಂಥ ಪರೀಕ್ಷೆ ಮಾಡಾಕತ್ತೀವೋ ತಂದೆ, ನೀನ ಬಂದು ನೋಡು ನನ್ನ ಮನೆಯೊಳಗೆ ಏನಾದರೂ ಇದ್ರ ಅದನ್ನು ನೀನು ಸ್ವೀಕಾರ ಮಾಡಿ ಹೋಗಂದಾಗ ನವಲಗುಂದದ ನಾಗಲಿಂಗಪ್ಪಜ್ಜ ಆ ಗುಡಿಸಲದ ತುಂಬೆಲ್ಲ ನೋಡ್ತಾನಂತ. ಆ ಗುಡಿಸಲದ ತುಂಬೆಲ್ಲ ನೋಡಿದಾಗ 4 ದಿನದ ಹಿಂದ ಖಾರ ಹರಿದಿದ್ಲಂತ ಆಕಿ ಹೆಣ್ಮಗಳು. 4 ದಿನದ ಹಿಂದ ಖಾರ ಹರಿದಿದ್ಲು. ಆ ಗುಣಕಲಿಗೆ ಒಂದಿಷ್ಟು ಖಾರ ಹತ್ತಿತ್ತು. ಯವ್ವ ಏನು ಇಲ್ಲ ಅಂತ ಹೇಳಾಕತ್ತಿಯಲ್ಲ, ಆ ಒಳ್ಳ ಹಾಕಿ ನೀನು ಏನು ಖಾರ ಹರಿದಿಯಲ್ಲ ಅದ ಖಾರನ ಕೊಟ್ಬಿಡು, ಅದನ್ನ ನಾ ಲೊಚ ಅಂತ ನೆಕ್ಕಿ ನೀರು ಕುಡಿದು ಹೋಗಿಬಿಡ್ತೇನೆ ಅಂತ ಹೇಳಿದಾಗ ಅವಾಗ ಆ ತಾಯಿ ಅಂತಾಳಂತ, ಯಪ್ಪ ಎಂಥ ಪರೀಕ್ಷೆ ಕಾಲನೋ ತಂದೆ, ಆ ಖಾರ ತಿಂದು ನಿನ್ನ ಹಸುವನ್ನ ತೆಗೆಸ್ಕೊಂತೇನೆ ಅಂತ ಹೇಳ್ತೀಯಲ್ಲ ತಂದೆ, ಆಯ್ತಂತ ತಿಳ್ಕೊಂಡು ಆ ಗುಣಕಲ್ಲನ್ನ ತಂದು ನವಲಗುಂದದ ನಾಗಲಿಂಗಪ್ಪಜ್ಜನ ಕೈಯಾಗ ಕೊಟ್ಟಾಗ ಆ ಗುಣಕಲ್ಲನ್ನ ಲೊಚ ಅಂತೇಳಿ ನೆಕ್ಕಿ ಆ ತಾಯಿಗೆ ಹೇಳ್ತಾನಂತ, ಯವ್ವ ನೀನು ಸೆರಗನ್ನ ಒಡ್ಡು, ಉಡಿಯನ್ನ ಒಡ್ಡ ಅಂತ ಹೇಳಿದಾಗ ಅವಾಗ ನಾಗಲಿಂಗಪ್ಪಜ್ಜ ಆಕೆಗೆ ಆಶೀರ್ವಾದವನ್ನ ಮಾಡ್ತಾನಂತ. ಏನು ಆಶೀರ್ವಾದವನ್ನ ಮಾಡ್ತಾನಂದ್ರ, ಯವ್ವ ಇನ್ನು ಮುಂದೆ ನಿನ್ನ ಬಡತನ ಅಂತಕ್ಕಂಥದ್ದು ಎಲ್ಲ ದೂರ ಆಗಿ ಹೋಗಿ ಬಿಡ್ತದ, ನೀ ಏನೂ ಕೂಡ ಚಿಂತೆ ಮಾಡಕ್ ಹೋಗ್ಬೇಡ ಅಂತೇಳಿ ಆ ಗುಣಕಲ್ಲನ್ನ ಆಶೀರ್ವಾದವನ್ನ ಮಾಡಿ ಆ ತಾಯಿಯ ಉಡಿಯೊಳಗೆ ಹಾಕಿದಾಗ ಆಗ ಅದು ಬಂಗಾರದ ಗಟ್ಟಿಯಾಗಿ ಬಿಡ್ತಂತ.
ಬಂಗಾರದ ಗಟ್ಟಿ ಆದ ಕೂಡಲೇ ನಾಗಲಿಂಗಪ್ಪಜ್ಜ ಅದನ್ನ ಲೊಚ ಲೊಚ ಅಂತೇಳಿ ನೆಕ್ಕಿ ಆ ನವಲಗುಂದದ ನಾಗಲಿಂಗಪ್ಪಜ್ಜ ಒಂದ್ ಊರಾಗಿರ್ತಿದ್ದಿಲ್ಲ. ನವಲಗುಂದ ಬಿಟ್ಟು ಹೊರಟು ಬಿಟ್ಟ. ಅವಾಗಿ ಬಂಗಾರವನ್ನ ಕರಗಿಸಿ ಈ ಮುದುಕಿ ಏನು ಮಾಡಿದ್ಲಂದ್ರ ಮನಿ ಮೇಲೆ ಮನಿ ಹಾಕ್ಸಾಕತ್ಲು. ಮನಿ ಮೇಲೆ ಮನಿ ಹಾಕ್ಸಿದ್ಲು. ಅವಾಗ ನಮ್ಮಸ್ತ ಆಸ್ತಿ ಅಂತಸ್ತಿ ಇತ್ತಂದ್ರೆ ಎಲ್ಲಾ ಸಂಬಂಧಿಕರುಗಳು ಬರ್ತಾರ. ನಮ್ಮ ಹತ್ರ ಹಣ ಇದ್ರ ದುಡ್ಡಿದ್ರ ಎಲ್ಲಾ ಸಂಬಂಧಿಕರು ಮತ್ತು ಒಟ್ಟುಗೂಡ್ತಾರ. ಅವಾಗ ಈಕೆಗೆ ದೂರ ಆದಂತಹ ಸಂಬಂಧಿಕರು ಎಲ್ಲಾರು ಕೂಡ ಕೂಡಿಕೊಂಡು ಈಕಿನ ತೂಗು ಮಂಚದ ಮೇಲೆ ಕುಂದಿರಿಸಿ ಈಕೆಗೆ ಹೋಳಿಗೆ ತಿನ್ಸೋದೇನ ತುಪ್ಪ ತಿನ್ಸೋದೇನ ಸೊಕ್ಕಿನಿಂದ ಮೆರ್ಯಾಕ ಪ್ರಾರಂಭ ಮಾಡಿಬಿಟ್ಲು. ಈ ಮುದಕೆ ಸೊಕ್ಕಿನಿಂದ ಮೆರ್ಯಾಕ ಪ್ರಾರಂಭ ಮಾಡಿದಾಗ 4-5 ತಿಂಗಳ ನಂತರ ಮತ್ತ ನವಲಗುಂದದ ನಾಗಲಿಂಗಪ್ಪಜ್ಜ ಮತ್ತ ಆ ನವಲಗುಂದಕ್ಕೆ ಬಂದಂತಹ ಸಂದರ್ಭದೊಳಗ ಮತ್ತ ಹಸಿವಿನಿಂದ ಹೋಗಿ ಆ ಕೆರೆ ದಂಡೆ ಮೇಲೆ ಬೇವಿನ ಸಪ್ಪನ್ನ ಹರ್ಕೊಂಡು ಅರೆದು ಕುಡಿಯುವಂತ ಸಂದರ್ಭದೊಳಗ ಅವನ ಶಿಷ್ಯ ಬಂದಂತಾನಂತ, ಯಪ್ಪ ಎಂಥ ತಪ್ಪು ಮಾಡಿ ಹೋದೆವ ತಂದೆ ನೀನು ಅಕ್ಕಿಗೆ ಆಶೀರ್ವಾದ ಏನೋ ಮಾಡಿ ಹೋದೆ. ಆ ಗುಡಿಸಲ ಹೋಗಿ ಬಂಗ್ಲೆ ನಿರ್ಮಾಣ ಆತು, ಮನಿ ಮೇಲೆ ಮನಿ ಹಾಕ್ಸಿದ್ಲು. ನಾವು ಪ್ರಸಾದಕ್ಕಂತೇಳಿ ಸ್ವಲ್ಪ ಏನಾದರೂ ಕೊಡುವ ಅಂತ ಕೇಳಿದ್ರ ಒಂದು ಪಾಕಿಟ್ ಅಕ್ಕಿ ಕೊಟ್ಲು. ಆ ಅಕ್ಕಿ ಮಾಡಿ ಅನ್ನದ ಮೇಲೆ ಈಕಿ ಚಪ್ಪಲ್ ಹಾಕ್ಕೊಂಡು ನೆಡ್ಯಾಕತ್ತಾಳೋ ತಂದೆ. ಅಂತಹ ಸೊಕ್ಕಿನಿಂದ ಮೆರೆಯುವಂಥ ಹೆಣ್ಮಗಳಿಗೆ ನೀ ಎಂಥ ಆಶೀರ್ವಾದ ಮಾಡಿದವ ತಂದೆ. ಈಗ ನೀನ ಹೋಗಿ ಕೇಳ ನಿನಗೇನು ಮಾಡ್ತಾಳ ನೋಡೋಣ ಅಂದಾಗ ಅವಾಗ ನವಲಗುಂದದ ನಾಗಲಿಂಗಪ್ಪಜ್ಜ ವಿಚಾರ ಮಾಡ್ತಾನಂತ, ಹೌದು ಈಗೀಗ ನಾನು ಸಿರಿತನವನ್ನ ಕೊಟ್ಟೇನಿ, ಬಡತನವನ್ನ ದೂರ ಮಾಡೇನಿ. ನಾನು ಈಕಿ ಮನ್ಯಾಗಾದ್ರೂ ಹೋದ್ರ ಹೊಟ್ಟೆ ತುಂಬ ಊಟ ಮಾಡ್ಬೋದಲ್ಲ ಅಂತ ತಿಳ್ಕೊಂಡು ಅವಾಗ ನಾಗಲಿಂಗಪ್ಪಜ್ಜ ಆಕೆ ಮುಂದೆ ಹೋಗಿ ಆಕೆ ಮನೆ ಮುಂದೆ ಹೋಗಿ ನಿಂತ ಕರಿತಾನ, ಯವ್ವ ಒಳಗೆ ಯಾರದಿರಿ ಬರ್ರಿ, ಯವ್ವ ಒಳಗೆ ಯಾರದಿರಿ ಬರ್ರಿ ಅಂದಾಗ ಈಕೆ ತೂಗು ಮಂಚದ ಮೇಲೆ ಉಯ್ಯಾಲೆ ಆಡಾಕತ್ ಬಿಟ್ಟಿದ್ಲು. ತೂಗು ಮಂಚದ ಮೇಲೆ ಉಯ್ಯಾಲೆಯನ್ನ ಆಡಾಕತ್ತಿದ್ಲು. ನವಲಗುಂದದ ನಾಗಲಿಂಗಪ್ಪಜ್ಜ 4-5 ಸರಿ ಕರೆದ್ರು ಕೂಡ ಯಾರೂ ಕೂಡ ನಾಗಲಿಂಗಪ್ಪಜ್ಜನ ನೋಡ್ಲಿಲ್ಲ. ಇವ್ರೇನು ನೋಡೋದು ಬೇಡ, ನಾನಾ ಸಿರಿತಾನ ಕೊಟ್ಟೇನಿ, ನಾನಾ ಇವ್ರಿಗೆ ತಿನ್ನಾಕಿಲ್ದಂಗ ಮಾಡಿದ್ದೆ, ಎಲ್ಲಾನು ನಾನಾ ಕೊಟ್ಟೇನಿ ಅಂದ ಬಳಕ ನಾನ್ಯಾಕೆ ಇವ್ರಿಗೆ ಹೆದರದಂತ ತಿಳ್ಕೊಂಡು ಮನೆ ಒಳಗ ಹೋದಂತ. ಅವಾಗ ಈಕಿ ಏನು ಹೆಣ್ಮಗಳು ತೂಗು ಮಂಚದ ಮೇಲೆ ಉಯ್ಯಾಲೆ ಆಡಕತ್ತಿದ್ಲಲ್ಲ, ಈಕಿ ಮುಂದೆ ನಿಂತಹ ಸಂದರ್ಭದೊಳಗ ಯಪ್ಪ ಇಷ್ಟು ದಿನ ಎಲ್ಲಿ ಹೋಗಿದ್ದು, ಇದು ನೀನು ಕೊಟ್ಟಂತಹ ಸಿರಿತನ ಎಲ್ಲ, ನಾನು ನಿನ್ನನ್ನು ಎಷ್ಟು ಹುಡುಕಾಡಿದ ತಂದೆ, ನೀನು ಒಟ್ಟ ಸಿಗ್ಲಿಲ್ಲ ಅಂದಾಗ ನಾಗಲಿಂಗಪ್ಪಜ್ಜ ಅಂತಾನಂತ, ಯವ್ವ ಈಗ ನನಗ ಹೊಟ್ಟಿ ಭಾಳ ಹಸುವಾಗಿ ಬಿಟ್ಟದ, ನೀನೇನು ಮುಂದೆ ಮಾತಾಡಕ್ ಹೋಗ್ಬೇಡ, ಹೊಟ್ಟೆ ನೋಡಿದ್ರೆ ಭಾಳ ಹಸ್ತತೆ, ಸ್ವಲ್ಪ ಏನಾದರೂ ಪ್ರಸಾದಕ್ಕೆ ತಗೊಂಡು ಬಾ ಅಂತ ಹೇಳಿದಾಗ ಅವಾಗ ಈ ತಾಯಿ ಒಳಗೆ ಹೋಗಿ ಮೃಷ್ಟಾನ್ನ ಭೋಜನವನ್ನು ಹಾಕ್ಕೊಂಡು ಬರುವಂತಹ ಸಂದರ್ಭದೊಳಗ ಅವರ ಸಂಬಂಧಿಕರು ಹೇಳ್ತಾರಂತ ಯವ್ವ ಅವ ಏನೋ ನಿನಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ಬಂಗ್ಲೆ ಮೇಲೆ ಬಂಗ್ಲೆ ಹಾಕ್ಸಿದಿ, ಬಡತನ ಅಂತಕ್ಕಂಥದ್ದು ದೂರ ಮಾಡಿ ನಿನಗೆ ಸಿರಿತನ ಅಂತಕ್ಕಂಥದ್ದು ಬಂದದ. ನೀನು ಈಗೇನಾದ್ರೂ ನಾಗಲಿಂಗಪ್ಪಜ್ಜಗೆ ಹೋಗಿ ಚಲೋ ಮೃಷ್ಟಾನ್ನ ಭೋಜನ ಕೊಟ್ಟಿ ಅಂದ್ರೆ ಅವ ಹೊಟ್ಟೆ ತುಂಬ ಊಟ ಮಾಡಿ ಹಂಗ ಹೋಗಿ ಬಿಡ್ತಾನ, ನಿನಗೇನು ಆಶೀರ್ವಾದ ಮಾಡೋದಿಲ್ಲ, ಹಿಂದೆ ಹೆಂಗೆ ಮಾಡಿದ್ದೆಲ್ಲ ಹಂಗ ಮಾಡು ಅಂತ ಹೇಳಿದಾಗ, ಹೌದಲ್ಲ ನಾಗಲಿಂಗಪ್ಪಜ್ಜಿಗೆ ನಾ ಮೃಷ್ಟಾನ್ನ ಭೋಜನ ಕೊಟ್ಟೆ ಅಂದ್ರೆ ಅವ ಚಲೋ ಪ್ರಸಾದ ಮಾಡಿ ಹೋಗಿ ಬಿಡ್ತಾನ, ನನಗೆ ಆಶೀರ್ವಾದ ಮಾಡೋದಿಲ್ಲ ಅಂತ ತಿಳ್ಕೊಂಡು ಅಲ್ಲೇ ಮೂಲ್ಯಾಗ ಬಿದ್ದಿರುವಂತಹ 4-5 ಗಿಡಗಾಯಿಯನ್ನು ಒಳ್ಳಾಗ ಹೋಗದಂತ. 4-5 ಗಿಡಗಾಯಿಯನ್ನು ಒಳ್ಳಾಗ ಹೋಗದ ಅದನ್ನ ಅರ್ಧ ಗುಣಕಾಲ ತಂದ ಕೈಯಾಗ ಕೊಡ್ತಾಳಂತ, ಯಪ್ಪ ತಗೋ ಇದನ್ನ ತಗೊಂಡು ಲೊಚ ಲೊಚ ಅಂತೇಳಿ ನೆಕ್ಕೆ ನನಗ ಮತ್ತ ಆಶೀರ್ವಾದವನ್ನ ಮಾಡಿ ಹೋಗು, ಮತ್ತೆ ನನ್ನ ಸಿರಿತನ ಮತ್ತು ಉತ್ತೋತ್ತರವಾಗಿ ಬೆಳಿತಿದ್ದೆ ಅಂದಾಗ ನಾಗಲಿಂಗಪ್ಪಜ್ಜ ಅಂತಾನಂತ, ಪರಮ್ಯ ನೀನು ಯಾರಿಗೆ ಏನು ಕೊಡಬೇಕಂತಕ್ಕಂಥದ್ದು ನಿನಗ ಗೊತ್ತೈತೆ ಅಂತೇಳಿ ಆ ಪರಮಾತ್ಮಗ ಬೇಯಾಕತ್ತಂತ. ನಿನಗ ಯಾರಿಗೆ ಏನು ಕೊಡ್ಬೇಕಂತಕ್ಕಂಥದ್ದು ನಿನಗೆ ಗೊತ್ತೈತೆ, ನವಿಲಿಗೆ ನಾಟ್ಯ ಕೊಟ್ಟವನು ನೀನ, ಆದ್ರೆ ನಾನು ಅದನ್ನ ಅರ್ಥಕೊಳ್ಳಾರ್ದನ ಈಕಿಗೆ ಸಿರಿತನ ಕೊಟ್ಟೆ, ಆದರೂ ಕೂಡ ನನಗೆ ಈಕಿ ಖಾರ ಕೊಟ್ಟಾಳಂತ ತಿಳ್ಕೊಂಡು ನಾಗಲಿಂಗಪ್ಪಜ್ಜ ಅದನ್ನ ಇಸ್ಕೊಂಡು ಮತ್ತು ಲೊಚ ಲೊಚ ಅಂತೇಳಿ ನೆಕ್ಕಿ ಆಕಿ ಉಡಿ ಒಳಗ ಹಾಕಿ ಹೇಳ್ತಾನಂತ, ಯವ್ವ ಇದನ್ನ ಏನು ನಾನು ಸ್ವೀಕಾರ ಮಾಡಿದ ಮೇಲೆ, ಇದನ್ನೇನು ನಾನು ಲೊಚ ಲೊಚ ಅಂತೇಳಿ ನೆಕ್ಕಿದ ಮೇಲೆ ನನ್ನ ಹೊಟ್ಟಿ ಹೆಂಗೆ ಉರಿಯಾಕತ್ತಲ್ಲ, ಹಂಗ ನಿನ್ನ ಮನಿ ಎಲ್ಲ ಪುರು ಅಂತೇಳಿ ಉರಿದು ಹೋಗಿಬಿಡ್ಲಿ ಅಂತ ಆಶೀರ್ವಾದ ಮಾಡಿ ಹೊರಗೆ ಬಂದು ಬಿಡ್ತಾನ. ಆ ತಾಯಿ ಏನು ಬಂಗ್ಲೆ ಮೇಲೆ ಬಂಗ್ಲೆ ಕಟ್ಟಿದ್ದಲ್ಲ ಆ ಮನಿ ಎಲ್ಲ ಪುರು ಅಂತೇಳಿ ಉರಿದು ಹೋಗಿ ಬಿಡ್ತದ.
ಹಂಗ ಭಾವನೆ ಸುದ್ದಿ ಇತ್ತಂದ್ರ ಭಾಗ್ಯಕ್ಕೇನು ಕೊರತೆ ಇಲ್ಲ. ಆ ಭಗವಂತ ನಮಗ ಕೊಟ್ಟಾನ ಅಂದ ಬೆಳಕ ಅದನ್ನ ಚಲೋ ರೀತಿಯಿಂದ ಉಪಯೋಗಿಸ್ಕೊಂಡ್ರ ನಮಗ ಅದು ಒಳ್ಳೇದ ಆಗ್ತದ. ಅದನ್ನು ನಾನು ಯಾವುದಾದ್ರೂ ಕೆಟ್ಟ ರೀತಿಯಿಂದ ಉಪಯೋಗಿಸ್ಕೊಂಡ್ರೆ ನಮಗೆ ಕೆಟ್ಟದ್ದ ಆಗ್ತದ. ಹಂಗ ಇಲ್ಲಿ ಆದಯ್ಯನವರು ಮಡಿಯಮ್ಮ ತಾಯಿಗೆ ಹೇಳ್ತಾರ, ನಮ್ಮ ಭಾವನೆ ಸುದ್ದ ಐತಿ, ನೀನ್ ಏನು ಚಿಂತೆ ಮಾಡಕ್ ಹೋಗ್ಬೇಡ, ಕೊಡ ಶಿವ ಬಡವ